ಎತ್ತಿನ ಭುಜ. ನನಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಆದರೆ ಈ ಸಲ ನಾನು ಪ್ಲ್ಯಾನ್ ಮಾಡಿದ್ದು ಎತ್ತಿನ ಭುಜ ಟ್ರಕ್ಕಿಂಗ್. ನೀವು ಯಾರಾದರೂ ಎತ್ತಿನ ಭುಜ ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ನಿಮ್ಗೆ ತುಂಬ ಯೂಸ್ ಆಗುತ್ತೆ. ನೀವು ಎತ್ತಿನ ಭುಜ ಟ್ರಕ್ಕಿಂಗ್ ಹೋಗಬೇಕು ಅಂದರೆ ಫಸ್ಟ್ ನೀವು ಬರಬೇಕಾಗಿದ್ದು ಸಕಲೇಶಪುರ. ಕರ್ನಾಟಕದ ಎಲ್ಲ ಕಡೆಯಿಂದನೂ ಬಸ್ ಮತ್ತು ಟ್ರೈನ್ ಸಿಗುತ್ತೆ ನಿಮ್ಗೆ ಸಕಲೇಶಪುರಕ್ಕೆ. ನೀವು ಬಸ್ಸಲ್ಲಾದರೂ ಬನ್ನಿ, ಟ್ರೈನಲ್ಲಾದರೂ ಬನ್ನಿ. ಫಸ್ಟ್ ನೀವು ಬರಬೇಕಾಗಿದ್ದು ಸಕಲೇಶಪುರ. ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಬೈಕು, ಇದು ನಾನು ರೆಂಟಲ್ಲಿ ತೊಗೊಂಡಿದ್ದು. ಅಷ್ಟರಲ್ಲಿ ನಾನು ಸಕಲೇಶಪುರಕ್ಕೆ ಹೋದ ಮೇಲೆ ಫಸ್ಟ್ ಮಾಡಿದ್ದು ಬೈಕ್ ರೆಂಟಲ್ ಎಲ್ಲಿ ಕೊಡ್ತಾರಂತ ಹುಡುಕ್ತಾ ಹೋದೆ. ಆಗ ನನಗೆ ಸಿಕ್ಕಿದ್ದು ದರ್ಶಾ ಬೈಕ್ ಆ್ಯಂಡ್ ಕಾರ್ ರೆಂಟಲ್ ಅಂತೇಳಿ. ಇವ್ರ ಹತ್ರ ನಾನು NS125ನ ಬೈಕ್ನ ತೊಗೊಂಡೆ. ಅವ್ರ ಹತ್ರ ಇನ್ನೂ ತುಂಬ ಬೈಕ್ಸ್ ಇದೆ, ಅದಕ್ಕೆ ಸಪ್ರೇಟ್ ರೇಟ್ ಕೂಡ ಇದೆ. ನಾನು ನಿಮ್ಗೆ ಡಿಸ್ಪ್ಲೇಯಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನನಗೆ NS125 1300 ರೂಪಾಯಿಗೆ ತೊಗೊಂಡೆ ಒನ್ ಡೇಗೆ. ಅವರು ಇಷ್ಟೇ ಅಂತ ಎವರೇಜ್ ಕೊಟ್ಟಿರ್ತಾರೆ. 160 ಕಿಲೋಮೀಟರ್ ನಾನು ಕೊಟ್ಟಿದ್ದೆ ಎವರೇಜು. ಅದಕ್ಕಿಂತ ನಾನು ಜಾಸ್ತಿ ಹೋದರೆ ಪರ್ ಕಿಲೋಮೀಟ್ರು 4 ರೂಪಾಯಿ ಚಾರ್ಜ್ ಕೂಡ ಮಾಡ್ತಾರೆ ಅವರು. ನನಗೆ ಎಸ್ಪೆಷಲಿ ಬೈಕ್ ತುಂಬ ಇಷ್ಟ ಆಯಿತು. ನೀವು ಬೈಕ್ ತೊಗೊಳ್ಳಿ ಅಥವಾ ಕಾರ್ ತೊಗೊಳ್ಳಿ, ಬಟ್ ಅದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ನೀವೇ ಹಾಕೋಬೇಕು. ನಾನು ಮಾರ್ನಿಂಗ್ ಸಕಲೇಶಪುರ ಬಿಟ್ಟಿದ್ದು 7 ಗಂಟೆಗೆ. ಸಕಲೇಶಪುರ ಟು ಎತ್ತಿನ ಭುಜ ಅಪ್ರಾಕ್ಸಿಮೇಟ್ಲಿ 42-43 ಕಿಲೋಮೀಟರ್ಸ್ ಆಗ್ಬೋದು. ನಾನು ಹೋಗಿದ್ದ ರೂಟು ಫಸ್ಟು ಸಕಲೇಶಪುರದಿಂದ ವಾಯಾ ಹಾನ್ಬಲ್ ಅಂತ ಒಂದು ವಿಲೇಜ್ ಇದೆ, ಅಲ್ಲಿಂದ ಲೆಫ್ಟಿಗೆ ತೊಗೊಂಡ್ರೆ ಎತ್ತಿನ ಭುಜ. ನಿಮಗೆ ಹಾನ್ಬಲ್ಲಿಂದ ಎತ್ತಿನ ಭುಜ ಏನಿಲ್ಲಂದ್ರೆ ಒಂದು 22 ಅಥವಾ 23 ಕಿಲೋಮೀಟರ್ ಆಗ್ಬೋದು. ನೀವು ಯಾರಾದರೂ ಗೌರ್ಮೆಂಟ್ ಬಸ್ಸಲ್ಲಿ ಎತ್ತಿನ ಭುಜಕ್ಕೆ ಬರೋರಾಗಿದ್ದರೆ ಫಸ್ಟು ಸಕಲೇಶಪುರ ಟು ಬೈರಾಪುರ ಅಂತ ಒಂದು ಸ್ಟಾಪ್ ಬರುತ್ತೆ. ಬೈರಾಪುರ ಸ್ಟಾಪಿಗೆ ಬಂದು ಇಳ್ಕೊಳ್ಳಿ. ಅಲ್ಲಿಂದ ನಿಮ್ಗೆ ಎತ್ತಿನ ಭುಜ ಕೇವಲ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ, 1 ಅಥವಾ 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಈಗ ಟೈಮ್ 10 ಗಂಟೆ ಆಗ್ತಾ ಬಂತು. ನಾನು ಹಾನ್ಬಲ್ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಈ ಪ್ರಕೃತಿ ಅನ್ನೋದೇ ಒಂಥರ ಚಂದ. ನಾವು ಪ್ರಕೃತಿಯಲ್ಲಿ ಹೋಗ್ತಾ ಇದ್ರೆ ಎಲ್ಲವನ್ನ ಮರ್ತ ಹಾಕಿ ಫೀಲ್ ಬರುತ್ತೆ. ಮುಂದೆ ಯಾರೋ ನೋಡ್ತಿದ್ದಾರೆ. ಓ ಪ್ರಭು, ತಾವೇ? ಹಳ್ಳಿಯ ಸಿಂಹ ಅದು. ಅಷ್ಟರಲ್ಲಿ ನಾವು ಯಾರಿಗೆ ಹೆದರಿಲ್ಲಂದ್ರೂ ಪರವಾಗಿಲ್ಲ, ಹಳ್ಳಿಯಲ್ಲಿರೋ ಸಿಂಹಗಳಿಗೆ ನಾವು ಹೆದರಲೇಬೇಕು, ಇಲ್ಲಾಂದ್ರೆ ಮೈ ಮೇಲೆ ಬರುತ್ತದು. ನನಗೆ ಆ್ಯಕ್ಚುಲಿ ಈ ನಿಸರ್ಗ ಜೊತೆ ಇನ್ನೊಂದು ತುಂಬ ಇಷ್ಟ ಆಗಿದೆ ಅಂದರೆ ರೋಡು. ಇಂಥ ಮಲೆನಾಡು ಪ್ರದೇಶದಲ್ಲೂ ಈ ರೇಂಜಿಗೆ ರೋಡ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ಹೆಂಗಿದೆ ರೂಟು. ಮಲೆನಾಡು ಪ್ರದೇಶದಲ್ಲಿ ಈ ರೋಡ್ಗಳಿಗೆ ಇಷ್ಟು ಕಳೆ ಯಾಕೆ ಬಂದಿದೆ ಅಂದರೆ, ಈಗ ತೋರಿಸ್ತೀನಿ ನೋಡಿ, ನೇಚರ್. ಈ ನೇಚರಿಂದ ಈ ರೋಡ್ಗಳಿಗೆ ಕಳೆ ದುಪ್ಪಟ್ಟಾಗಿ ಕಾಣುತ್ತೆ. ಸ್ಟಿಲ್ ಇವಾಗ 11 ಗಂಟೆ 45 ನಿಮಿಷ. ನಾನು ಮಾರ್ನಿಂಗ್ 7 ಗಂಟೆಗೆ ಬಿಟ್ಟಿದ್ದು ಸಕಲೇಶಪುರ. ಕೇವಲ 43 ಕಿಲೋಮೀಟರ್ ಇದೆ ಎತ್ತಿನ ಭುಜ. ಆದರೂ ನಾನು ಎತ್ತಿನ ಭುಜ ಇನ್ನೂ ತಲುಪಿಲ್ಲ. ಆ್ಯಕ್ಚುಲಿ ಏನಾಯ್ತಂದರೆ ಹಾನ್ಬಲ್ಲಿಂದ ಕೆಲವು ಕಡೆ ರೂಟ್ ಬ್ಲಾಕ್ ಆಗಿದೆ. ಮಾನ್ಸೂನ್ ಇರೋದ್ರಿಂದ ಅಲ್ಲಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹೀಗಾಗಿ ರೋಡ್ ಬ್ಲಾಕ್ ಆಗಿದೆ. ಸೊ ಇವಾಗ ನೀವೇನು ನೋಡ್ತಿದ್ದೀರಲ್ಲ, ಇದು ಬೈರಾಪುರಿಂದ ಎತ್ತಿನ ಭುಜಕ್ಕೆ ಹೋಗೋ ರೂಟ್ ಇದು.
ಏನು ನೀವು ನೋಡ್ತಿದ್ರಲ್ಲ ಈ ರೂಟು ಸಖತ್ ಹೈಟಲ್ಲಿದೆ ಈ ರೂಟು. ಸಿ ಗಾಡಿ ಕೂಡ ಹೋಗ್ತಾ ಇಲ್ಲ, ಎರಡನೇ ಗೇರಲ್ಲಿ ಹೋಗ್ತಿರೋದು ನಾನೀಗ, ಅಷ್ಟು ಹೈಟಲ್ಲಿದೆ. ಜಸ್ಟ್ ಗಾಡಿ ಸೌಂಡ್ ಕೇಳಿಸ್ಕೊಳ್ಳಿ ನೀವು, ಗೊತ್ತಾಗುತ್ತೆ. ಕರೆಕ್ಟ್ 12 ಗಂಟೆ ಇವಾಗ. ಸಿ ಆ ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನೀವಿಲ್ಲಿ ಎತ್ತಿನ ಭುಜ ಟ್ರೆಕ್ಕಿಂಗ್ ಹೋಗಬೇಕು ಅಂದರೆ ಫಸ್ಟ್ ನೀವು ಅರಣ್ಯ ವಿಹಾರದಲ್ಲಿ ಎತ್ತಿನ ಭುಜ ಟ್ರಕ್ನ ಬುಕ್ ಮಾಡ್ಕೋಬೇಕು. ಅದು ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ. ಫಸ್ಟು ಗೂಗಲ್ಗೆ ಹೋಗಿ ಅರಣ್ಯ ವಿಹಾರ ಅಂತ ಸರ್ಚ್ ಮಾಡಿ, ಫಸ್ಟ್ ಕಾಣೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಜಿಲ್ಲೆ ಆಯ್ಕೆ ಮಾಡಿ ಅಂತ ಇದೆಯಲ್ಲ, ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟು ಚಾರಣದ ಹೆಸರು ಎತ್ತಿನ ಭುಜ ಅಂತ ಕಾಣುತ್ತೆ ನೋಡಿ ಮೇಲ್ಗಡೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ದಿನಾಂಕ ಈಗ ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು 20ಕ್ಕೆ ಹೋಗ್ತೀನಿ ಅಂದರೆ 27/2025 ಅಂತ ಚಾಯ್ಸ್ ಮಾಡ್ಕೊತೀನಿ. ಲಭ್ಯತೆಯನ್ನು ಪರಿಶೀಲಿಸಿ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಸ್ಲಾಟ್ ಲಭ್ಯವಿದ್ದರೆ ಅದನ್ನು ಬುಕ್ ಮಾಡ್ಕೋಬೇಕು. ಟ್ರಕ್ಕಿಂಗ್ ಫೀಸ್ ಬಂದುಬಿಟ್ಟು ಒಬ್ಬರಿಗೆ 300ರಿಂದ 250 ಇರುತ್ತೆ. ವೀಕೆಂಡಲ್ಲಾದರೆ 300, ನಾರ್ಮಲ್ ಡೇಸಲ್ಲಾದರೆ 200. ಈಗ ನಾನು ಬೈಕ್ನ ಪಾರ್ಕ್ ಮಾಡ್ತಿದ್ದೀನಿ, ಅದಕ್ಕೆ 15 ರೂಪಾಯಿ ಕೊಟ್ಟಿದ್ದೀನಿ. ಸೊ ನೀವು ಕಾರ್ನ ಪಾರ್ಕಿಂಗ್ ಮಾಡ್ತಿದ್ರೆ 40 ರೂಪಾಯಿ ಇದೆ. ಎತ್ತಿನ ಭುಜ ಟ್ರೆಕ್ಕಿಂಗಲ್ಲಿ 2 ಥರ ಟ್ರೆಕ್ಕಿಂಗ್ ಇದೆ. ಈಗ ನಾನು ಹೋಗ್ತಾ ಇರೋದು ಫಸ್ಟ್ ಒನ್ನು, ಇದು ಬೈರಾಪುರ ಗ್ರಾಮ ಇದೆಯಲ್ಲ ವಿಲೇಜು, ಅದ್ರ ಮೇಲೆ ಹೋಗುತ್ತೆ. ಇಲ್ಲಿ ಏನು ನಿಮ್ಗೆ ಅಷ್ಟೇ ಟಫ್ ಇರಲ್ಲ, ರೂಟು ಈಸಿಯಾಗಿ ಹೋಗ್ಬೋದು. ಎತ್ತಿನ ಭುಜ ಟ್ರೆಕ್ಕಿಂಗ್ಗೆ 2ನೇ ರೂಟ್ ನೋಡೋದಾದರೆ ಇದು ಶಿಶಿಲಾ ವಿಲೇಜ್ ಅಂತ ಬರುತ್ತೆ. ಅದ್ರ ಮೇಲಕ್ಕೂ ನೀವು ಎತ್ತಿನ ಭುಜ ಟ್ರೆಕ್ಕಿಂಗ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಂದರೆ ಇಲ್ಲಿ ಹೋಗೋಕೆ ನಿಮ್ಗೆ ಸರಿಯಾದ ರೂಟ್ ಇಲ್ಲ, ಹಾಗಾಗಿ ನೀವು ಕಂಪಲ್ಸರಿ ಗೈಡ್ನ ತೊಗೊಂಡು ಹೋಗಲೇಬೇಕು. ಇವಾಗ ನೀವೇನು ಮ್ಯಾಪ್ ನೋಡ್ತಾ ಇದ್ರಲ್ಲ, ಈ ಮ್ಯಾಪು ಎತ್ತಿನ ಭುಜ ಟ್ರೆಕ್ಕಿಂಗ್ ಹೋಗೋ ಮ್ಯಾಪ್ ಇದು. ಫಸ್ಟು ಭೈರವೇಶ್ವರ ಟೆಂಪಲ್ ಅಂತ ಇದೆ, ಅಲ್ಲಿ ವಿಸಿಟ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ವ್ಯೂ ಪಾಯಿಂಟ್ ಬರುತ್ತೆ, ಫಸ್ಟ್ ವ್ಯೂ ಪಾಯಿಂಟ್ ಅಂತ. ಅದಾದಮೇಲೆ ಫಾರೆಸ್ಟ್ ಎಂಟ್ರೆನ್ಸ್ ಇರುತ್ತೆ. ಅಲ್ಲಿ ನೀವು ಅರಣ್ಯ ವಿಹಾರದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ಕೊಟ್ಟು ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನಲ್ಲಿ ವೆರಿಫೈ ಮಾಡಿಕೊಂಡು ಮತ್ತು ನೀವು ಕಂಟಿನ್ಯೂ ಆಗಿ ನೀವು ಎತ್ತಿನ ಭುಜ ಟ್ರೆಕ್ಕಿಂಗ್ಗೆ ಹೋಗ್ಬೋದು. ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಸಿ ದಿಸ್ ಈಸ್ ಫಸ್ಟ್ ವ್ಯೂ ಪಾಯಿಂಟ್. ನೀವೇನು ನೋಡ್ತಾ ಇದ್ರಲ್ಲ, ಇದು ಫಸ್ಟ್ ವ್ಯೂ ಪಾಯಿಂಟ್ ಇದು. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಇವಾಗ ಜಸ್ಟ್ ಫಾರೆಸ್ಟ್ ಎಂಟ್ರೆನ್ಸ್ ಚೆಕ್ ಪೋಸ್ಟ್ ಇತ್ತು. ನಾನು ನನ್ನ ಪ್ಯಾನ್ ಕಾರ್ಡ್ನ ತೋರಿಸಿದೆ ಮತ್ತು ಟಿಕೆಟ್ ಬುಕ್ ಮಾಡಿದ್ದೆನಲ್ಲ ಟ್ರಕ್ಕಿಂಗ್ಗೆ, ಎರಡೂ ತೋರಿಸಿ ಈಗ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ರಿಯಲ್ ಟ್ರಕ್ಕಿಂಗ್ ಇಲ್ಲಿಂದನೇ ಶುರು. ಇಲ್ಲೇನೋ ಕಾಣ್ತಿದೆ, ಐ ಥಿಂಕ್ ಇಲ್ಲೊಂದು ವ್ಯೂ ಪಾಯಿಂಟ್ ಏನಾದರೂ ಇರ್ಬೋದೇನೋ. ಬಂತು
ತುಂಬ ಮಂಜಿರೋದ್ರಿಂದ ಏನೂ ಕಾಣ್ತಾ ಇಲ್ಲ. ಮುಂದ್ಗಡೆ ಏನೂ ಕಾಣಲ್ಲ ನೋಡಿ ನೀವು. ಯಾರಿಲ್ಲ. ನೀವು ಟ್ರೆಕ್ಕಿಂಗ್ ಬರುವಾಗ ಕಂಪಲ್ಸರಿ ಶೂಸ್ ಅಥವಾ ಬೂಟ್ನ ಹಾಕ್ಕೊಂಡು ಬನ್ನಿ. ಯಾಕಂದರೆ ಇಲ್ಲಿ ಜಿಗಣೆಗಳು ಕೂಡ ಜಾಸ್ತಿ ಇದೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ನಿಮಗೆ ಟ್ರೆಕ್ಕಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಶೂಸ್ ಅಥವಾ ಬೂಟು. ಈ ಒಂದು ಸ್ಟೆಪ್ ಬಂದು ಮೋಡದಲ್ಲಿದ್ದೀನಿ ಈಗ. ಇನ್ನೂ 1.5-2 ಕಿಲೋಮೀಟರ್ ಹೋಗಬೇಕು. ಟೋಟಲ್ 4 ಅವರ್ ಜರ್ನಿ. ನೋಡ್ತೀರಿ ಈಗ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದೀನಿ. ಈಗ ಪುಣ್ಯ ಇಲ್ಲಿ ಅದು ಹಾವು ಏನೋ ಕ್ರಿಮಿ ಕೀಟಗಳು ಕಾಣ್ತಿಲ್ಲ ಕಣ್ಣಿಗೆ, ಅದೇ ಖುಷಿ. ಅಷ್ಟೇ. ಏನು ಕಾಣಲ್ಲ. ಆಡಿದೆ ಇಂಥ ಅಡ್ವಾಂಟೇಜಸ್ ಟ್ರೆಕ್ಕಿಂಗ್ ಮಾಡ್ತೀವಿ. ನೋಡಿ ಹೆಂಗಿದೆ ಗಿಡ ಮರ. ಫಸ್ಟ್ ಆಫ್ ಆಲ್ ನಮ್ಮಮ್ಮ ಲಕ್ಷ್ಮಣ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಮುಂದೆ ಹೋಗಿ ಕೂಡ ನನ್ನ ತಾಯಿ ಟ್ಯೂಷನ್ ಮಾಡೋದೇ ಇಲ್ಲ. ಚೆನ್ನಾಗಿ ಹೋಗ್ಬಾ, ಹುಷಾರಾಗಿ ಹೋಗ್ಬಾ ಅಂತ ಹೇಳ್ತಾರೆ ಅಷ್ಟೇ. ಯಾಕಂದರೆ ಇಲ್ಲೆಲ್ಲ ಇಲ್ಲ ತುಂಬ ಇದೆ, ಕಷ್ಟ ಇರುತ್ತೆ ಕಷ್ಟ. ಈ ದೊಡ್ಡ ಹಾಕೊಂಡು ಹಾವಿದೆ, ಹಾಕೊಂಡು ಹಾವು.
ರೂಟ್ ನೋಡ್ತಿದ್ರೆ ಮೈ ಜುಮ್ ಅನ್ನತ್ತಲ್ಲ. ಹೆಂಗಿದೆ ನೋಡಿ ರೂಟು, ಗೊತ್ತೇ ಆಗ್ತಿಲ್ಲ. ತುಂಬ ಜಾಸ್ತಿ ವಾವ್, ವಾಟ್ ಎ ನೈಸ್ ಯಾರ್. ಇದನ್ನು ನೋಡಿದ್ರೆ ಏನು ಅನ್ಸುತ್ತೆ ಗೊತ್ತಾ, ನನಗೊಂದು ಗಾದೆ ಮಾತು ನೆನಪಾಗುತ್ತೆ. ಭೂಮಿ ನಮಗೆ ಸೇರಿದ್ದಲ್ಲ, ನಾವು ಭೂಮಿಗೆ ಸೇರಿದವರು ಅಂತೇಳಿ. ಸಿ ಆ್ಯಸ್ ಇಟ್ ಈಸ್ ಹಾಗೆ ಇದೆ ಲೊಕೇಶನ್. ತುಂಬ ಮಂಜಿದೆ. ಹೆಂಗೆ ಕಾಣ್ತಿದೆ ನೋಡಿ. ಈ ಕೆಳಗಿಂದೆಲ್ಲ ಗಿಡ ನೋಡ್ತಾ ಇದ್ದರೆ ಸೇಮ್ ಸಮುದ್ರದಲ್ಲಿದ್ದರೂ ಥರ ಫೀಲ್ ಆಗುತ್ತಲ್ಲ. ನೋಡಿ, ಮೇಲ್ಗಡೆ ಮಂಜಿರೋದ್ರಿಂದ ರೂಟ್ ಕೂಡ ಕಾಣ್ತಿಲ್ಲ ಹೆಂಗೆ ಹೋಗ್ಬೇಕು ಅಂತೇಳಿ. ಹೀಗೆ ನೀವು ನೋಡ್ತಾ ಇದ್ರಲ್ಲ, ಇದು ಸೆಕೆಂಡ್ ವ್ಯೂ ಪಾಯಿಂಟ್ ಆಫ್ ಎತ್ತಿನ ಭುಜ ಅಂತ ಕರೀತಾರೆ. ಇದು 2ನೇ ಹಂತದ ಎತ್ತಿನ ಭುಜದ ವ್ಯೂ. ಇದು ಹೇಗಿದೆ, ಕೆಲವು ಜನ ನಿಂತಿದ್ದಾರೆ ಇಲ್ಲಿ ಬಂದು. ಸೊ ನೀವು ನೋಡ್ತಿದ್ರಲ್ಲ ಹೆಂಗಿದೆ ಅಂತೇಳಿ. ಇದರಲ್ಲಿ ಮುಗಿಲು ಯಾವುದು, ಮೋಡ ಯಾವುದು ಒಂದು ಗೊತ್ತಾಗ್ತಿಲ್ಲ, ಅಷ್ಟು ರಿಸ್ಕು. ಇಲ್ಲಿ ನೋಡಿ, ಇಲ್ಲಿ ಮುಂದೆ ನಾವು ಇದೇ ರೂಟಲ್ಲಿ ಹೋಗ್ಬೇಕೀಗ. ಯಾರಿಗಾದ್ರೂ ರೂಟ್ ಕಾಣ್ತಿದ್ಯಾ? ಇಲ್ಲ. ಮೇಲೆ ನೋಡಿ, ಅದು ಟಾಪ್ ಆಫ್ ದ ಯಾರಿಗಾದ್ರೂ ಕಾಣ್ತಿದೆಯಾ? ಅದು ಇಲ್ಲ. ಸೊ ಬೆಟರ್ ನೀವು ಮಳೆಗಾಲದಲ್ಲಿ ಬರಬೇಡಿ. ಮಳೆ ಕೂಡ ಹಂಗೆ ಬರ್ತಿದೆ. ಈಗ 3ನೇ ಹಂತದ ಟ್ರೆಕ್ಕಿಂಗ್ ಸಲುವಾಗಿ ರೆಡಿ ಆಗ್ತಾ ಇದ್ದೀನಿ. ಎಲ್ಲೂ ಕೂಡ ರೆಸ್ಟ್ ಮಾಡಿಲ್ಲ, ಹಾಗೆ ಹೋಗ್ತಾನೆ ಇದ್ದೀನಿ ಕಂಟಿನ್ಯೂಸ್ಲಿ. ಇನ್ನೇನು ಸ್ವಲ್ಪ ದೂರ ಅಷ್ಟೇ. ಈಗ ನೋಡಿ, ಇದೇ ರೂಟಿಗೆ ಮೇಲೆ ಹೋಗ್ಬೇಕು. ಹಿಂಗೇನೆ ಅಲ್ಲಿ ಕಾಣ್ತಿದೆ ನೋಡಿ, ಅಷ್ಟೇ ಕಾಣ್ತಿದೆ. ಆದರೆ ತುಂಬ ಮಂಜಿರೋದ್ರಿಂದ ಏನೂ ಕಾಣ್ತಿಲ್ಲ ಕ್ಲಿಯರಾಗಿ. ಅಲ್ಲಿ ಹೋದ್ಮೇಲೆ ನೀವು ನೋಡಬೇಕು ಹೆಂಗಿದೆ ಅಂಥೇಳಿ. ಮಾತೇ ಬರ್ತಿಲ್ಲ. ಹೆಂಗಿದೆ ನೋಡಿ. ಇದು ಲಾಸ್ಟ್ ಎತ್ತಿನ ಭುಜದ ವ್ಯೂ ಪಾಯಿಂಟ್ ಅಂತಾರಲ್ಲ, ಇದೆ ಅದು. ನೋಡಿ ಹೆಂಗೆ ಕಾಣ್ತಿದೆ ಅಂತೇಳಿ. ಸ್ವರ್ಗ, ಕರ್ನಾಟಕದ ಸ್ವರ್ಗನೇ ನಿಜ. ಕೆಳಗೆ ನೋಡಿದ್ರೆ ತುಂಬಾ ಭಯ ಆಗುತ್ತಲ್ಲ, ರೂಟೇ ಕಾಣಲ್ಲ, ಅಷ್ಟು ಡೇಂಜರ್ ಅನಿಸುತ್ತೆ ರೂಟ್. ಈಗ ಮತ್ತೆ ಇದೇ ರೂಟಲ್ಲಿ ವಾಪಸ್ ಹೋಗಬೇಕು. ಈ ವೆದರೆಲ್ಲ ನೋಡ್ತಾ ಇದ್ರೆ ಹೆಂಗೆ ಅನಿಸುತ್ತೆ ಗೊತ್ತಾ ಬ್ರದರ್ಸ್? ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲ. ಇದರಲ್ಲಿ ಮುಗಿಲು ಯಾವುದು, ಮೋಡ ಯಾವುದು ಒಂದು ತಿಳಿತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಂದ 2 ಕಿಲೋಮೀಟರ್ ಕೆಳಗಡೆ ಹೋಗಬೇಕು, ಬಟ್ ರೂಟ್ ಕಾಣ್ತಿಲ್ಲ. ಹೆಂಗೆ ಮಾಡೋದು? ನೋಡಿ ಇಲ್ಲಿ ಹೆಂಗಿದೆ ವ್ಯೂ. ಬರೋರಿದ್ರೆ ಸೊ ಬೆಟ್ರ್ ನೀವು ಮಳೆಗಾಲ ಇನ್ನೂ ಕೇವಲ 1 ತಿಂಗಳದಾಗ ಮಾತ್ರ ಬನ್ನಿ. ದಿಸ್ ಇಸ್ ಮೈ ಬೆಟರ್ ಸಜೆಷನ್.
ಎತ್ತಿನ ಭುಜ. ಟ್ರಕ್ ಮುಗೀತೀಗ, ಮನೆಗೆ ಹೋಗೋ ಸಮಯ. ಟ್ರಕ್ಕಿಂಗ್ ಮುಗಿದ ಖುಷಿಯಲ್ಲಿ ಸ್ವಲ್ಪ ಫೀಲ್ ಮಾಡ್ಕೋತಿದ್ದೀನಿ ಅಷ್ಟೇ. ಬಾಯ್, ಸಿ ಯು ಎತ್ತಿನ ಭುಜ. ಬಾಯ್ ಬಾಯ್.